ಕ್ಯಾಪೆಕ್ಸ್ ವರ್ಸಸ್ ಓಪೆಕ್ಸ್. ಕ್ಯಾಪೆಕ್ಸ್ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕನ್ನಡದಲ್ಲಿ ಬಂಡವಾಳ ವೆಚ್ಚ. ಓಪೆಕ್ಸ್ ಅಂದರೆ ಆಪ್ರೇಟಿಂಗ್ ಎಕ್ಸ್ಪೆಂಡಿಚರ್, ನಿರ್ವಹಣಾ ವೆಚ್ಚ. ಇವು ವ್ಯವಹಾರದ ಹಣಕಾಸಿನ ಎರಡು ಸ್ತಂಭಗಳು. ಕಂಪನಿಯ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ ಈ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಲಭ್ಯವಿರುವ ಮೂಲಧನವನ್ನು ಅಂದರೆ ಕ್ಯಾಪಿಟಲನ್ನು ಎಷ್ಟು ಪರಿಣಾಮಕಾರಿಯಾಗಿ ಬಳಸಿಕೊಳ್ತೇವೆ ಎನ್ನುವುದು ಪ್ರಮುಖ ಅಂಶ. ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಖರ್ಚು, ಯೋಜನೆ ಹಾಗೂ ವೆಚ್ಚಗಳ ನಿರ್ವಹಣೆ ವ್ಯವಹಾರದ ಯಶಸ್ಸಿಗೆ ಮುಖ್ಯವಾದ ತಂತ್ರಗಳು. ಕ್ಯಾಪೆಕ್ಸ್ ಮೂಲಧನ ಮತ್ತು ಓಪೆಕ್ಸ್ ಚಾಲನಾ ವೆಚ್ಚ ಅಂದರೆ ಕರೆಂಟ್ ಎಕ್ಸ್ಪೆನ್ಸಸ್. ಈ ಎರಡೂ ಪ್ರಮುಖ ವೆಚ್ಚಗಳು ಕಂಪನಿಯ ಲಾಭ, ನಗದು ನಿರ್ವಹಣೆ, ಅಭಿವೃದ್ಧಿ ಯೋಜನೆ ಮೇಲೆ ಪರಿಣಾಮ ಬೀರುತ್ತವೆ. ಇವೆರಡರ ಲೆಕ್ಕಪತ್ರದ ವಿಧಾನಗಳು ಮತ್ತು ಇತರ ಹಲವು ಅಂಶಗಳಲ್ಲಿ ಇರುವ ವ್ಯತ್ಯಾಸವನ್ನು ವಿವರಿಸುತ್ತೇನೆ. ಕೀ ಡಿಫ್ರೆನ್ಸಸ್ ಆ್ಯಂಡ್ ಹೌ ದೇ ಇಂಪ್ಯಾಕ್ಟ್ ಪ್ರಾಫಿಟ್ಸ್, ಕ್ಯಾಶ್ ಫ್ಲೋ ಆ್ಯಂಡ್ ಬಿಸ್ನೆಸ್ ಗ್ರೋತ್. ಮೂಲಧನ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕಂಪನಿಯ ದೀರ್ಘಕಾಲದ ಬೆಳವಣಿಗೆಗಾಗಿ ಆಸ್ತಿಗಳ ಖರೀದಿ ಅಥವಾ ದೀರ್ಘಕಾಲದ ಹೂಡಿಕೆಗಳು ಅಥವಾ ಅವುಗಳನ್ನು ಮೇಲ್ದರ್ಜೆಗೇರಿಸಲು ಮಾಡುವ ದೊಡ್ಡ ಮೊತ್ತದ ವೆಚ್ಚ. ಉದಾಹರಣೆಗೆ ಯಂತ್ರೋಪಕರಣಗಳ ಖರೀದಿ, ಉಪಕರಣಗಳ ಖರೀದಿ, ಆಸ್ತಿಗಳ ಖರೀದಿ, ತಂತ್ರಜ್ಞಾನ ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಹೂಡಿಕೆ ಮಾಡೋದು. ಇದರ ಪ್ರಯೋಜನ ಹಲವು ವರ್ಷಗಳವರೆಗೆ ಇರುತ್ತದೆ. ಇದು ತಕ್ಷಣವೇ ಆದಾಯ ಅಥವಾ ಲಾಭವನ್ನು ತರುವುದಿಲ್ಲ. ಬದಲಿಗೆ ಭವಿಷ್ಯದಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಲೆಕ್ಕಪತ್ರ ನಿರ್ವಹಣೆ ಮತ್ತು ಅಕೌಂಟಿಂಗ್ನಲ್ಲಿ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಇದನ್ನು ಆಸ್ತಿ ಎಂದು ದಾಖಲಿಸಲಾಗುತ್ತದೆ. ಅದರ ಉಪಯೋಗದ ಅವಧಿಯಲ್ಲಿ ಅಮಾರ್ಟೈಸೇಷನ್, ಡಿಪ್ರಿಷಿಯೇಷನ್ ಅಂದರೆ ಸವಕಳಿ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. ಈ ವೆಚ್ಚವನ್ನು ಆ ಅವಧಿಯಲ್ಲಿ ಖರ್ಚಾಗಿ ಗುರುತಿಸುವುದಿಲ್ಲ. ಇದು ಲಾಭದ ಮೇಲೆ ತಕ್ಷಣವೇ ದೊಡ್ಡ ಹೊರೆ ನೀಡುವುದಿಲ್ಲ. ಅದರ ಬದಲಾಗಿ ಪ್ರತಿ ವರ್ಷ ಸ್ವಲ್ಪ ಭಾಗವನ್ನು ಅಂದರೆ ಡಿಪ್ರಿಷಿಯೇಷನ್ ಕಳೆಯುವುದರಿಂದ ಲಾಭಾಂಶವು ಸ್ಥಿರವಾಗಿರುತ್ತದೆ. ಇನ್ನು ಓಪೆಕ್ಸ್ ಚಾಲನಾ ವೆಚ್ಚ. ಇವು ಕಂಪನಿಯ ವ್ಯವಹಾರದ ಕಾರ್ಯಾಚರಣೆಗೆ, ದೈನಂದಿನ ಚಟುವಟಿಕೆಗಳಿಗೆ ತಗಲುವ ಅಥವಾ ಬೇಕಾಗುವ ನಿಯಮಿತ ವೆಚ್ಚಗಳು. ಉದಾಹರಣೆಗೆ ಬಾಡಿಗೆ, ಸಂಬಳ, ವಿದ್ಯುತ್ ಮತ್ತು ಇತರೆ ಯುಟಿಲಿಟಿ ಬಿಲ್ಗಳು. ಆಡಳಿತ ವೆಚ್ಚಗಳು ಅಂದರೆ ಅಡ್ಮಿನಿಸ್ಟ್ರೇಷನ್ ಚಾರ್ಜಸ್, ನಿರ್ವಹಣೆ ಮತ್ತು ದುರಸ್ತಿ ವೆಚ್ಚಗಳು. ಈ ವೆಚ್ಚಗಳನ್ನು ನೇರವಾಗಿ ಕಂಪನಿಯ ಆಪರೇಟಿಂಗ್ ಪ್ರಾಫಿಟ್ನಲ್ಲಿ ಕಳೆಯಲಾಗುತ್ತೆ. ಇದು ನೇರವಾಗಿ ಆ ವರ್ಷದ ಲಾಭವನ್ನು ಕಡಿಮೆ ಮಾಡುತ್ತದೆ. ಲಾಭವನ್ನು ಹೆಚ್ಚಿಸಲು ಕಂಪನಿಗಳು ಹೆಚ್ಚಾಗಿ ನಿರ್ವಹಣಾ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತವೆ. ಇದು ನಿಯಮಿತವಾಗಿ ನಡೆಯುವ ವೆಚ್ಚವಾಗಿದ್ದು ವ್ಯವಹಾರದ ದೈನಂದಿನ ನಗದು ಅರಿವಿನ ಮೇಲೆ ಪರಿಣಾಮ ಬೀರುತ್ತದೆ. ಅಂದರೆ ಕ್ಯಾಶ್ ಫ್ಲೋ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರುತ್ತೆ. ಒಟ್ಟಾಗಿ ಇದರ ಸಾರಾಂಶ ಇಷ್ಟೇ. ಕ್ಯಾಪೆಕ್ಸ್ ಅಂದರೆ ದೀರ್ಘಾವಧಿಯ ಹೂಡಿಕೆ, ಆಸ್ತಿ ನಿರ್ಮಾಣ, ಭವಿಷ್ಯದ ಲಾಭ. ಓಪೆಕ್ಸ್ ಅಂದರೆ ದಿನನಿತ್ಯದ ವೆಚ್ಚ, ತಕ್ಷಣದ ಖರ್ಚು, ಪ್ರಸ್ತುತ ಲಾಭದ ಮೇಲೆ ಪರಿಣಾಮ. ಈ ಎರಡರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಲ್ಲಿ ಕಂಪನಿಯ ಹಣಕಾಸಿನ ಆರೋಗ್ಯವನ್ನು ಸರಿಯಾಗಿ ನಿರ್ವಹಿಸಲು ನಾವು ಸಮರ್ಥರು ಎಂಬುದರಲ್ಲಿ ಎರಡು ಮಾತೇ ಇಲ್ಲ.